$1 ಟ್ರಿಲಿಯನ್ ಮೌಲ್ಯದ ಫ್ಯಾಕ್ಟರಿನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಲೈಕ್ ಅದು ದಿನದ 24 ಗಂಟೆನೂ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿರೋ ಕಾರ್ಮಿಕರು ಯಾವತ್ತೂ ನಿದ್ದೆ ಮಾಡಲ್ಲ, ರಜೆ ಕೇಳಲ್ಲ, ನಮಗೆ ಸಂಬಳ ಜಾಸ್ತಿ ಬೇಕು ಅಂತ ಮುಷ್ಕರ ಕೂಡ ಮಾಡಲ್ಲ. ಖಂಡಿತ. ಆದರೆ ನಾಳೆ ಬೆಳಿಗ್ಗೆ ಆ ಫ್ಯಾಕ್ಟರಿ ಇದ್ದಕ್ಕಿದ್ದಂತೆ ಮುಚ್ಚೋದ್ರೆ ಜಗತ್ತಿನ ಇಡೀ ಆಹಾರ ವ್ಯವಸ್ಥೆನೇ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಮತ್ತಿದ್ರಲ್ಲಿ ಅತ್ಯಂತ ಹುಚ್ಚೊನ್ಸೋ ವಿಚಾರ ಏನು ಗೊತ್ತಾ? ಏನು? ಆ ಫ್ಯಾಕ್ಟರಿಲಿ ದುಡಿಯೋ ಕಾರ್ಮಿಕರ ಗಾತ್ರ ಕೇವಲ ಅರ್ಧ ಇಂಚು ಮಾತ್ರ. ಹೌದು. ಆ ಅರ್ಧ ಇಂಚಿನ ಜೀವಿಗಳು ತಮ್ಮ ಕೆಲ್ಸನ ನಿಲ್ಲಿಸಿದ್ರೆ ಕೇವಲ ನಮ್ಗೆ ಆಹಾರ ಸಿಗಲ್ಲ ಅನ್ನೋದು ಮಾತ್ರ ಅಲ್ಲ, ಬೇರೆ ಏನಾಗತ್ತೆ? ಭೂಮಿ ಮೇಲಿರೋ ಬಹುಪಾಲು ಜೀವಸಂಕುಲ, ಪರಿಸರ ವ್ಯವಸ್ಥೆ ಎಲ್ಲವೂ ಸಂಪೂರ್ಣವಾಗಿ ನಾಶ ಆಗೋ ಕಡೆಗೆ ಸಾಗತ್ತೆ. ಇದೊಂದು ರೀತಿಯಲ್ಲಿ ನಮ್ಮ ಇಡೀ ಅಸ್ತಿತ್ವದ ಪ್ರಶ್ನೆ ಅಂದ್ರೆ ತಪ್ಪಾಗಲ್ಲ. ಖಂಡಿತ. ಈ ಆಳವಾದ ಅಧ್ಯಯನದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿರೋದು ಆ ಸಣ್ಣ ಅದ್ಭುತ ಜೀವಿಯಾದ ಜೇನುನೊಣದ ಬಗ್ಗೆ. ಹೌದು. ಮಕ್ಕಳ ಶೈಕ್ಷಣಿಕ ವಿಡಿಯೋಗಳು, ವೈಜ್ಞಾನಿಕ ಕೃಷಿ ಲೇಖನಗಳು, ವಿಶೇಷವಾಗಿ ನಮ್ಮ ಭಾರತೀಯ ಕೃಷಿಗೆ ಸಂಬಂಧಿಸಿದ ವರದಿಗಳು ಮತ್ತೆ ಕೆಲವು ಪರಿಸರ ಸಂರಕ್ಷಣೆಯ ಡಾಕ್ಯುಮೆಂಟರಿಗಳನ್ನು ನಾವು ಇಂದು ಒಟ್ಟುಗೂಡಿಸಿದ್ದೇವೆ. ನಮ್ಮ ಗುರಿ ತುಂಬಾ ಸ್ಪಷ್ಟವಾಗಿದೆ. ಎಕ್ಸಾಕ್ಟ್ಲಿ. ಕೇವಲ ಜೇನುತುಪ್ಪ ಕೊಡೋ ಕೀಟ ಅಂತ ನಾವು ಅಂದುಕೊಂಡಿರೋ ಈ ಜೀವಿ ನಮ್ಮ ಇಡೀ ಕೃಷಿ ವ್ಯವಸ್ಥೆನ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನ ಬಿಡಿಸಿ ನೋಡೋಣ. ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ಈ ಜೇನುನೊಣಗಳ ದೈನಂದಿನ ಕೆಲಸ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹೌದು, ಖಂಡಿತ. ಇಲ್ಲಿರೋ ಬೆರಗುಗೊಳಿಸೋ ವಿಷಯ ಏನಪ್ಪಾ ಅಂದ್ರೆ, ಇವು ಬರೀ ಹೂವಿನಿಂದ ಹೂವಿಗೆ ಹಾರೋ ಕೀಟಗಳಲ್ಲ. ಇವು ನಿಸರ್ಗದ ಅತ್ಯಂತ ವೇಗದ ಡೆಲಿವರಿ ಏಜೆಂಟ್ಗಳು ತರ ಕೆಲಸ ಮಾಡ್ತವೆ. ಹೌದು. ಈ ಹಾರಾಟ ಕೇವಲ ಯಾವುದೋ ಆಕಸ್ಮಿಕ ಅಲ್ಲ. ಇದೊಂದು ನಿಸರ್ಗ ಸೃಷ್ಟಿ ಮಾಡಿರೋ ಅತ್ಯಂತ ನಿಖರವಾದ ಪ್ರಕ್ರಿಯೆ. ನಮ್ಮ ಭೂಮಿ ಮೇಲಿರೋ 80% ಹೂ ಬಿಡೋ ಸಸ್ಯಗಳು ಪ್ರಾಣಿಗಳಿಂದಲೇ ಪರಾಗಸ್ಪರ್ಶ ಅಂದ್ರೆ ಪಾಲಿನೇಷನ್ ಪ್ರಕ್ರಿಯೆಗೆ ಒಳಗಾಗ್ತವೆ. ಓಹೋ, ಹೌದು. ಮತ್ತೆ ಅದರಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಈ ಜೇನುನೊಣಗಳು. ಒಂದು ಗಿಡದಲ್ಲಿ ಬೀಜ ಅಥವಾ ಹಣ್ಣು ಉತ್ಪತ್ತಿಯಾಗಬೇಕು ಅಂದ್ರೆ ಗಂಡು ಹೂವಿನ ಪರಾಗ ಅಥವಾ ಪೋಲನ್ ಹೆಣ್ಣು ಹೂವಿಗೆ ವರ್ಗಾವಣೆ ಆಗ್ಲೇಬೇಕು. ಅಂದ್ರೆ ಜೇನುನೊಣ ಒಂದು ಮಕರಂದ ಕುಡಿಯಕ್ಕೆ ಅಂತ ಹೂವಿನ ಮೇಲೆ ಕೂತಾಗ ಅದರ ಕಾಲುಗಳಿಗೆ ಆ ಪರಾಗ ಅಂಟ್ಕೊಳ್ಳುತ್ತೆ, ಮತ್ತೆ ಅದು ಇನ್ನೊಂದು ಹೂವಿಗೆ ಹೋದಾಗ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದಲ್ವಾ? ನಿಖರವಾಗಿ. ಆದ್ರೆ ಆ ಮಕರಂದನ ಅವು ಜೇನುತುಪ್ಪವಾಗಿ ಪರಿವರ್ತನೆ ಮಾಡೋ ವಿಜ್ಞಾನ ಇದೆಯಲ್ಲ, ಅದು ಇನ್ನಷ್ಟು ವಿಸ್ಮಯಕಾರಿಯಾಗಿದೆ. ಹೌದಾ? ಹೌದು. ನೊಣಗಳು ಹೂವಿನಿಂದ ಮಕರಂದ ಅಂದ್ರೆ ನೆಕ್ಟಾರನ್ನ ತಮ್ಮ ಸ್ಟ್ರಾ ತರದ ಉದ್ದವಾದ ನಾಲಿಗೆಯಿಂದ ಹೀರ್ತವೆ. ಆ ನೆಕ್ಟಾರ್ ಮೂಲತಃ ಸಕ್ಕರೆ ನೀರು ತರ ಇರುತ್ತೆ. ಒಂದ್ ನಿಮಿಷ, ಅವು ಅದನ್ನ ಹಾಗೆಯೇ ಗೂಡಿಗೆ ತಗೊಂಡೋಗ್ತವ ಅಥವಾ ಕುಡಿದು ಬಿಡ್ತಾವ? ಅಲ್ಲಿಯೇ ಇರೋದು ಅಸ್ಲಿ ವಿಜ್ಞಾನ. ಅವು ಆ ಮಕರಂದನ ತಮ್ಮ ಹೊಟ್ಟೆಲಿರೋ ಒಂದು ಪ್ರತ್ಯೇಕವಾದ ಹನಿ ಸ್ಟಮಕ್ ಅಥವಾ ಜೇನು ಹೊಟ್ಟೆಲಿ ಶೇಖರಿಸಿ ಇಟ್ಕೊಳ್ತವೆ. ಓ, ಸಪರೇಟ್ ಹೊಟ್ಟೆ ಇರುತ್ತಾ? ಹೌದು. ಮತ್ತೆ ಗೂಡಿಗೆ ಮರಳೋ ದಾರಿಲೇ ಆ ಹೊಟ್ಟೆಲಿರೋ ಎನ್ಸೈಮ್ಗಳು ಆ ಸಕ್ಕರೆ ನೀರನ್ನ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಆಗಿ ಒಡೆಯೋಕೆ ಶುರು ಮಾಡ್ತವೆ. ಅಬ್ಬಾ. ಗೂಡಿಗೆ ಬಂದ ತಕ್ಷಣ ಅವು ಆ ದ್ರವನ ತಮ್ಮ ಬಾಯ ಮೂಲಕ ಹೊರಹಾಕಿ ಗೂಡಿನಲ್ಲಿರೋ ಬೇರೆ ನೊಣಗಳಿಗೆ ಕೊಡ್ತಾವೆ. ಅಂದ್ರೆ ಒಂದು ನಿಮಿಷ, ನಾವು ತಿನ್ನೋ ಜೇನುತುಪ್ಪ ಮೂಲತಃ ಜೇನುನೊಣಗಳ ವಾಂತಿ ಅಂತಾಯ್ತಾ? ವಿಜ್ಞಾನದ ಭಾಷೆಯಲ್ಲಿ ನಾವು ಅದನ್ನ ರೀಗಜಿಟೇಷನ್ ಅಂತ ಕರಿತೀವಿ. ಆದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ನೀವ್ ಹೇಳೋದು ನಿಜ. ವಾವ್, ಇದು ಕೇಳೋಕೆ ಒಂಥರ ವಿಚಿತ್ರ ಅನಿಸಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಆದ್ರೆ ಪ್ರಕ್ರಿಯೆ ಅಲ್ಲಿಗೆ ಮುಗಿಯಲ್ಲ. ಆ ದ್ರವದಲ್ಲಿ ನೀರಿನ ಅಂಶ ತುಂಬಾ ಹೆಚ್ಚಿರುತ್ತೆ. ಹಾಗಾಗಿ ಸಾವಿರಾರು ನೊಣಗಳು ಒಟ್ಟಾಗಿ ಸೇರಿ ತಮ್ಮ ರೆಕ್ಕೆಗಳಿಂದ ಆ ದ್ರವದ ಮೇಲೆ ನಿರಂತರವಾಗಿ ಗಾಳಿ ಬೀಸ್ತಾವೆ. ಓಹೋ, ಗಾಳಿ ಬೀಸಿ ಅದನ್ನ ಗಟ್ಟಿ ಮಾಡ್ತಾವ? ಎಕ್ಸಾಕ್ಟ್ಲಿ. ಈ ಗಾಳಿಯಿಂದ ತೇವಾಂಶ ಆವಿಯಾಗಿ ದ್ರವ ಗಟ್ಟಿಯಾಗುತ್ತೆ. ಅದರ ನೀರಿನ ಅಂಶ 18% ಕಡಿಮೆ ಆದಾಗ ಅದು ಯಾವತ್ತೂ ಕೆಡದಂತಹ ನಾವು ನೋಡೋ ಸಿಹಿಯಾದ ಜೇನುತುಪ್ಪ ಆಗಿ ಬದಲಾಗುತ್ತೆ. ಆಮೇಲೆ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತವೆ? ಆಮೇಲೆ ಅದನ್ನ ಮೇಣದ ಕೋಶಗಳಲ್ಲಿ ಭದ್ರ ಮಾಡ್ತವೆ. ಆ ಕೋಶಗಳ ಆಕಾರ ಕೂಡ ಷಡ್ಭುಜಾಕೃತಿಯಲ್ಲಿರುತ್ತೆ, ಹೆಕ್ಸಾಗನಲ್ ಶೇಪ್. ಕಡಿಮೆ ಮೇಣ ಬಳಸಿ ಅತಿ ಹೆಚ್ಚು ಜಾಗ ಸೃಷ್ಟಿ ಮಾಡೋ ಅದ್ಭುತ ವಾಸ್ತುಶಿಲ್ಪ ಅದು. ಎಂತಹ ಅದ್ಭುತ ಮೈಕ್ರೋಸ್ಕೋಪಿಕ್ ಸಕ್ಕರೆ ಕಾರ್ಖಾನೆ ಇದು. ಆ ಗೂಡಿನ ಒಳಗಿನ ವ್ಯವಸ್ಥೆ ಬಗ್ಗೆ ಕೂಡ ನಮ್ಮ ಮೂಲಗಳು ಬಹಳ ಸ್ವಾರಸ್ಯಕರವಾದ ಮಾಹಿತಿ ನೀಡಿವೆ. ಅಲ್ಲಿ ಎಲ್ಲರಿಗೂ ಅವರವರ ಕೆಲಸ ಫಿಕ್ಸ್ ಆಗಿರುತ್ತೆ ಅಲ್ವಾ? ಖಂಡಿತ. ಒಂದು ಜೇನುಗೂಡಿನಲ್ಲಿ ಮುಖ್ಯವಾಗಿ 3 ವಿಭಾಗಗಳಿರುತ್ತೆ. ಮೊದಲನೆಯದು ರಾಣಿನೊಣ. ಆಕೆಯ ಏಕೈಕ ಕೆಲಸ ಅಂದ್ರೆ ದಿನವಿಡೀ ಸಾವಿರಾರು ಮೊಟ್ಟೆಗಳನ್ನ ಇಡೋದು. ಎರಡನೇದು ಗಂಡು ನೊಣಗಳು. ಇವುಗಳನ್ನ ಡ್ರೋನ್ಸ್ ಅಂತ ಕರೀತಾರೆ. ರಾಣಿಯ ಮೊಟ್ಟೆಗಳನ್ನ ಫಲವತ್ತಾಗಿಸೋದು ಮಾತ್ರ ಇವುಗಳ ಕೆಲಸ.
ನನಗೊಂದು ಕುತೂಹಲದ ಪ್ರಶ್ನೆ ಇದೆ. ನಮಗೆ ಕಚ್ಚುವ ಅಥವಾ ಕೊಂಡಿಯಿಂದ ಚುಚ್ಚುವ ನೊಣಗಳು ಯಾವುವು? ಇವೇ ಗಂಡು ನೊಣಗಳ? ಖಂಡಿತ ಇಲ್ಲ. ಗಂಡು ನೊಣಗಳಿಗೆ ಕೊಂಡಿ ಅಥವಾ ಸ್ಟಿಂಗರ್ ಇರೋದೇ ಇಲ್ಲ. ಹೌದಾ? ಹೌದು. ನಮಗೆ ಸಾಮಾನ್ಯವಾಗಿ ಕಾಣೋ ಹೂವುಗಳ ಮೇಲೆ ಹಾರಾಡೋ ನೊಣಗಳೆಲ್ಲವೂ ಮೂರನೇ ಗುಂಪಿಗೆ ಸೇರಿದವು. ಅವೇ ಕೆಲಸಗಾರ ನೊಣಗಳು. ಅಂದ್ರೆ ವರ್ಕರ್ ಬೀಸ್. ಕರೆಕ್ಟ್. ಇವೆಲ್ಲವೂ ಹೆಣ್ಣು ನೊಣಗಳು. ಗೂಡು ಕಟ್ಟೋದು, ಮಕರಂದ ತರೋದು, ಮರಿಗಳನ್ನ ಸಾಕಾಣಿಕೆ ಮಾಡೋದು ಮತ್ತೆ ಗೂಡನ್ನ ಶತ್ರುಗಳಿಂದ ರಕ್ಷಿಸಿಕೊಂಡಿಂದ ಚುಚ್ಚೋದು ಎಲ್ಲವೂ ಈ ಹೆಣ್ಣು ನೊಣಗಳ ಜವಾಬ್ದಾರಿನೇ. ಅಬ್ಬಾ, ಕೇವಲ 6 ವಾರಗಳಿಂದ ಹಿಡಿದು ಕೆಲವು ತಿಂಗಳುಗಳವರೆಗೆ ಮಾತ್ರ ಬದುಕುವ ಈ ಕೆಲಸಗಾರ ನೊಣಗಳ ಶ್ರಮ ನಿಜಕ್ಕೂ ಅಸಾಧಾರಣ. ಹೌದು. ಮತ್ತೆ ಮೂಲಗಳಲ್ಲಿ ತಿಳಿಸಿರೋ ಹಾಗೆ ಕೇವಲ ಈ ಗುಂಪಿನಲ್ಲಿರೋ ನೊಣಗಳು ಮಾತ್ರ ಅಲ್ಲ, ನೆಲದಡಿಯಲ್ಲಿ ಗೂಡು ಕಟ್ಟುವ ದೊಡ್ಡ ಗಾತ್ರದ ಬಂಬಲ್ ಬೀಗಳು ಮತ್ತೆ ಮರವನ್ನು ಕೊರೆದು ಒಂಟಿಯಾಗಿ ವಾಸಿಸುವ ಕಾರ್ಪೆಂಟರ್ ಬೀಗಳು ಕೂಡ ಇವೆ. ನಿಜ. ಇವೆಲ್ಲವೂ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಪ್ರಕೃತಿಗೆ ದೊಡ್ಡ ಕೊಡುಗೆ ನೀಡ್ತಾ ಇವೆ. ಹೌದು. ಜಗತ್ತಿನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಬಗೆಯ ಜೇನುನೊಣಗಳ ಪ್ರಭೇದಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಸರಿ, ಈಗ ಈ ಮೈಕ್ರೋಸ್ಕೋಪಿಕ್ ಸಕ್ಕರೆ ಕಾರ್ಖಾನೆಗಳಿಂದ ಹೊರಬಂದು ಒಂದು ದೊಡ್ಡ ಪ್ರಶ್ನೆ ಕೇಳೋಣ. ಕೇಳಿ. ಈ ಲಕ್ಷಾಂತರ ಸೂಕ್ಷ್ಮ ಕಾರ್ಖಾನೆಗಳು ಭಾರತದ ವಿಶಾಲವಾದ ಕೃಷಿ ಭೂಮಿಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಆರ್ಥಿಕತೆಯ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ? ಯಾಕಂದ್ರೆ ನಾವು ಯಾವಾಗಲೂ ಜೇನುನೊಣಗಳನ್ನು ಕೇವಲ ಜೇನುತುಪ್ಪಕ್ಕಾಗಿ ಮಾತ್ರ ಸಾಕ್ತೀವಿ ಅಂತ ಅನ್ಕೊಂಡಿದೀವಿ. ಇದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು. ಜೇನುತುಪ್ಪ ಅನ್ನೋದು ಕೇವಲ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಹೌದಾ? ಹೌದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಜೇನುನೊಣಗಳು ರೈತರಿಗೆ ನೀಡ್ತಾ ಇರೋ ಉಚಿತ ಪರಾಗಸ್ಪರ್ಶ ಸೇವೆನೇ ಭಾರತೀಯ ಕೃಷಿಯ ಅಸಲಿ ಬೆನ್ನೆಲುಬು. ಓಹೋ. ನಮ್ಮ ಮೂಲಗಳಿರೋ ಕೃಷಿ ಲೇಖನಗಳು ಇದನ್ನ ತುಂಬಾ ಸ್ಪಷ್ಟವಾಗಿ ವಿವರಿಸಿವೆ. ಭಾರತದಲ್ಲಿ ಆಪಿಸ್ ಮೆಲಿಫೆರಾ ಮತ್ತೆ ಆಪಿಸ್ ಸೆರಾಲಾ ಇಂಡಿಕಾ ಅನ್ನೋ ಪ್ರಭೇದದ ಜೇನುನೊಣಗಳು ಕೃಷಿಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ. ಅಂದ್ರೆ ಯಾವ ರೀತಿಯ ಬೆಳೆಗಳಿಗೆಯೂ ಸಹಾಯ ಮಾಡ್ತವೆ? ಸಾಸಿವೆ, ಸೂರ್ಯಕಾಂತಿ, ಮಾವು, ತೆಂಗು, ಅಡಿಕೆ ಮತ್ತೆ ಈರುಳ್ಳಿಯಂತಹ ಪ್ರಮುಖ ಬೆಳೆಗಳು ಸಂಪೂರ್ಣವಾಗಿ ಇವುಗಳನ್ನೇ ನಂಬಿಕೊಂಡಿವೆ. ಆದರೆ ಇಲ್ಲಿ ನನಗೊಂದು ಅನುಮಾನ ಇದೆ. ನಿಸರ್ಗದಲ್ಲಿ ಚಿಟ್ಟೆಗಳಿವೆ, ದುಂಬಿಗಳಿವೆ, ಬೇರೆ ಬೇರೆ ರೀತಿಯ ಕೀಟಗಳಿವೆ. ಅವೆಲ್ಲವೂ ಹೂವಿನ ಮೇಲೆ ಕೂರುತ್ತಲ್ವಾ? ಹೌದು, ಕೂರುತ್ತೆ. ಪರಾಗಸ್ಪರ್ಶಕ್ಕೆ ನಾವು ಕೇವಲ ಜೇನುನೊಣಗಳನ್ನೇ ಇಷ್ಟು ಡಿಪೆಂಡ್ ಆಗೋದು ಯಾಕೆ? ಜೇನುನೊಣಗಳಲ್ಲಿ ಅಂತಹ ವಿಶೇಷತೆ ಏನಿದೆ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ಚಿಟ್ಟೆಗಳು ಕೂಡ ಪರಾಗಸ್ಪರ್ಶ ಮಾಡ್ತವೆ. ಆದ್ರೆ ಜೇನುನೊಣಗಳ ದೈಹಿಕ ರಚನೆ ಮತ್ತೆ ನಡವಳಿಕೆ ಅವುಗಳನ್ನ ಪರ್ಫೆಕ್ಟ್ ಪಾಲಿನೇಟರ್ಗಳನ್ನಾಗಿ ಮಾಡಿದೆ. ಲೈಕ್ ಹೇಗೆ? ಮೊದಲನೇದಾಗಿ ಜೇನುನೊಣಗಳ ಮೈ ತುಂಬಾ ಸಣ್ಣ ಸಣ್ಣ ಕೂದಲುಗಳಿರುತ್ತೆ. ಅವು ಹಾರುವಾಗ ಗಾಳಿಯ ಘರ್ಷಣೆಯಿಂದ ಆ ಕೂದಲುಗಳಲ್ಲಿ ಒಂದು ರೀತಿಯ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಅಂದ್ರೆ ಸ್ಥಾಯಿ ವಿದ್ಯುತ್ ಸೃಷ್ಟಿಯಾಗುತ್ತೆ. ವಾವ್, ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್? ಹೌದು. ಅವು ಹೂವಿನ ಹತ್ರ ಹೋದ ತಕ್ಷಣ ಹೂವಿನಲ್ಲಿರೋ ಪರಾಗ ಕಾಂತಕ್ಷೇತ್ರಕ್ಕೆ ಆಕರ್ಷಿತವಾದಂತೆ ಈ ಕೂದಲುಗಳಲ್ಲಿ ಅಂಟಿಕೊಳ್ಳುತ್ತೆ. ಅಬ್ಬಾ, ಇದು ನಿಜಕ್ಕೂ ಮೈಕ್ರೋ ಇಂಜಿನಿಯರಿಂಗ್. ಹೌದು. ಮತ್ತೆ ಎರಡನೇದಾಗಿ ಜೇನುನೊಣಗಳಲ್ಲಿ ಫ್ಲವರ್ ಕಾನ್ಸ್ಟೆನ್ಸಿ ಅನ್ನೋ ಗುಣ ಇದೆ. ಫ್ಲವರ್ ಕಾನ್ಸ್ಟೆನ್ಸಿ ಅಂದ್ರೆ ಅವು ಒಂದು ಬಾರಿ ಗೂಡಿನಿಂದ ಹೊರಬಂದ್ರೆ ಕೇವಲ ಒಂದೇ ರೀತಿಯ ಹೂವಿಗೆ ಭೇಟಿ ನೀಡ್ತವೆ. ಒಂದು ನೊಣ ಸಾಸಿವೆ ಹೂವಿಗೆ ಭೇಟಿ ನೀಡೋಕ್ ಶುರು ಮಾಡಿದ್ರೆ ಅದು ಆ ಹಾರಾಟದಲ್ಲಿ ಕೇವಲ ಸಾಸಿವೆ ಹೂವುಗಳ ಮೇಲೆಯೇ ಕೂರುತ್ತೆ. ಓಹೋ, ಬೇರೆ ಹೂಗಳ ಹತ್ರ ಹೋಗಲ್ವಾ? ಇಲ್ಲ. ಇದರಿಂದ ಪರಾಗಸ್ಪರ್ಶ ಅತ್ಯಂತ ನಿಖರವಾಗಿ ನಡೆಯುತ್ತೆ. ಅದೇ ಚಿಟ್ಟೆಗಳು ಹಾಗಲ್ಲ. ಒಂದು ಸಾಸಿವೆ ಹೂವಿನ ಮೇಲೆ ಕೂತು ಆಮೇಲೆ ಪಕ್ಕದಲ್ಲಿರೋ ಬೇರೊಂದು ಕಳೆಗಿಡದ ಮೇಲೆ ಕೂರಬಹುದು. ವಾವ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಮತ್ತೆ ನಿಖರತೆಯ ಬಗ್ಗೆ ನಾನು ಯೋಚಿಸಿಯೇ ಇರಲಿಲ್ಲ. ಹಾಗಾಗಿಯೇ ಈ ಅಂಕಿಅಂಶಗಳು ಇಷ್ಟು ಆಘಾತಕಾರಿಯಾಗಿವೆ ಅನ್ಸುತ್ತೆ. ಯಾವ ಅಂಕಿಅಂಶಗಳು? ನಮ್ಮ ಮೂಲಗಳ ಪ್ರಕಾರ ಕೇವಲ ಜೇನುನೊಣಗಳ ಪರಾಗಸ್ಪರ್ಶದಿಂದಾಗಿ ಸಾಸಿವೆ ಇಳುವರಿ 43% ಹೆಚ್ಚಾಗುತ್ತೆ. ಸೂರ್ಯಕಾಂತಿ 32% 48%, ಸೇಬು ಹಣ್ಣು 82%, ಹಾಗೆ ಈರುಳ್ಳಿ ಬೀಜದ ಉತ್ಪಾದನೆ ಅಂತೂ ಬರೋಬ್ಬರಿ 93% ಹೆಚ್ಚಾಗುತ್ತೆ. ಹೌದು. ಮತ್ತೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಇದು ಕೇವಲ ಇಳುವರಿಯ ಪ್ರಮಾಣದ ಬಗ್ಗೆ ಮಾತ್ರ ಅಲ್ಲ. ಮತ್ತಿನ್ಯಾವುದರ ಬಗ್ಗೆ? ಪರಾಗಸ್ಪರ್ಶ ಸರಿಯಾಗಿ ನಡೆದ್ರೆ ಹಣ್ಣಿನ ಗುಣಮಟ್ಟನೇ ಬದಲಾಗುತ್ತೆ. ಹಣ್ಣಿನ ಗಾತ್ರ ದೊಡ್ಡದಾಗುತ್ತೆ. ಸೂರ್ಯಕಾಂತಿಯಂತಹ ಎಣ್ಣೆ ಕಾಳುಗಳಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗುತ್ತೆ. ಓಹೋ.
ಮತ್ತೆ ಬಹಳ ಮುಖ್ಯವಾಗಿ ಆ ಬೆಳೆಗಳ ಶೆಲ್ಫ್ ಲೈಫ್ ಅಂದ್ರೆ ಬೇಗನೆ ಕೆಡದಂತೆ ಬಾಳಿಕೆ ಬರೋ ಗುಣ ಕೂಡ ಹೆಚ್ಚಾಗುತ್ತೆ. ಮಾವು ಮತ್ತೆ ತೆಂಗಿನ ತೋಟಗಳಲ್ಲಿ ಜೇನುನೊಣಗಳಿದ್ರೆ ಹೂವು ಉದುರೋದು ಗಣನೀಯವಾಗಿ ಕಡಿಮೆ ಆಗುತ್ತೆ. ಅಂದ್ರೆ ಒಂದು ಸಣ್ಣ ಜೇನುನೊಣ ರೈತನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೇರವಾಗಿ ನಿರ್ಧಾರ ಮಾಡ್ತಿದೆ ಎಂದಾಯ್ತು. ಖಂಡಿತ. ಅರ್ಥಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದ್ರೆ ಭಾರತೀಯ ಕೃಷಿಜೆ ಈ ಪರಾಗಸ್ಪರ್ಶ ಸೇವೆಗಳಿಂದಲೇ ವಾರ್ಷಿಕವಾಗಿ 50,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ಕೊಡುಗೆ ಸಿಗ್ತಾ ಇದೆ. 50,000 ಕೋಟಿ? ಹೌದು. ಇದು ಜೇನುತುಪ್ಪ ಮಾರಿ ಗಳಿಸೋ ಹಣಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು. ನಮ್ಮ ಭಾರತದಲ್ಲಿ ಸಣ್ಣ ಹಿಡುವಳಿ ರೈತರು ಹೆಚ್ಚಾಗಿದ್ದಾರೆ. ಅವರು ಒಂದೇ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೀತಾರೆ. ಮಿಕ್ಸ್ಡ್ ಫಾರ್ಮಿಂಗ್. ಕರೆಕ್ಟ್. ವರ್ಷ ಪೂರ್ತಿ ಯಾವುದಾದ್ರೊಂದು ಬೆಳೆ ಹೂ ಬಿಡುತ್ತಲೇ ಇರುತ್ತೆ. ಇದು ಜೇನುನೊಣಗಳಿಗೆ ನಿರಂತರ ಆಹಾರ ಕೊಡುತ್ತೆ ಮತ್ತೆ ಆ ನೊಣಗಳು ರೈತರಿಗೆ ಸಮೃದ್ಧ ಇಳುವರಿ ನೀಡ್ತವೆ. ಇದೊಂದು ಪರಿಪೂರ್ಣವಾದ ಕೊಡುಕೊಳ್ಳುವಿಕೆ. ಇಲ್ಲಿ ವಿಷಯ ನಿಜಕ್ಕೂ ತುಂಬಾ ಆಸಕ್ತಿದಾಯಕ ಆಗುತ್ತೆ. ಜೇನುನೊಣಗಳನ್ನ ಕೇವಲ ಕೀಟಗಳು ಅಂತ ಕರೆಯೋದಕ್ಕಿಂತ ನಿಸರ್ಗದ ಸ್ವಿಸ್ ಆರ್ಮಿ ನೈಫ್ ಅಂತ ಕರೆಯೋದು ಸೂಕ್ತ ಅನ್ಸುತ್ತೆ. ಖಂಡಿತ. ಯಾಕಂದ್ರೆ ಈ ಪುಟ್ಟ ಜೀವಿಗೆ ಮಾಡಲಾಗದ ಕೆಲಸವೇ ಇಲ್ಲ. ಇವು ಕೇವಲ ಕೃಷಿಯನ್ನಷ್ಟೇ ಅಲ್ಲ, ನಾವು ಊಹಿಸಲು ಸಾಧ್ಯವಾಗದಂಥ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಿವೆ. ಪ್ರಾಣಿ ಪಕ್ಷಿಗಳಿಗೆ ಇವೇ ಆಹಾರ. ಮತ್ತೆ ಆಶ್ಚರ್ಯ ಅಂದ್ರೆ ಬಾಂಬ್ ಪತ್ತೆ ಹಚ್ಚೋ ಕೆಲಸನೂ ಕೂಡ ಇವು ಮಾಡಬಲ್ಲವಂತೆ. ಹೌದು. ಬಾಂಬ್ ಪತ್ತೆ ಹಚ್ಚುವ ಸಂಶೋಧನೆ ನಿಜಕ್ಕೂ ವಿಜ್ಞಾನದ ಒಂದು ಮೈಲಿಗಲ್ಲು. ಇದು 2008ರಲ್ಲಿ ನಡೆದ ಸಂಶೋಧನೆ. ವಿಜ್ಞಾನಿಗಳಿಗೆ ಜೇನುನೊಣಗಳ ಅತ್ಯದ್ಭುತವಾದ ಗ್ರಾಣ ಶಕ್ತಿಯ ಅಂದ್ರೆ ವಾಸನೆ ಗ್ರಹಿಸೋ ಸಾಮರ್ಥ್ಯದ ಅರಿವಿತ್ತು. ಅವು ಹೂವಿನ ಸುವಾಸನೆನ ಮೈಲುಗಳ ದೂರದಿಂದಲೇ ಪತ್ತೆ ಹಚ್ಚಬಲ್ಲವು. ವಿಜ್ಞಾನಿಗಳು ಇದೇ ತಂತ್ರನ ಸ್ಫೋಟಕಗಳನ್ನ ಪತ್ತೆ ಹಚ್ಚೋಕ ಬಳಸ್ಕೊಂಡ್ರು. ಆದ್ರೆ ಅದು ಹೇಗ್ ಸಾಧ್ಯ? ಜೇನುನೊಣಗಳಿಗೆ ಸ್ಫೋಟಕಗಳ ವಾಸನೆಗೂ ಹೂವಿನ ವಾಸನೆಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಭದ್ರತಾ ಸಿಬ್ಬಂದಿಗೆ ಅವು ಹೇಗೆ ಮುನ್ಸೂಚನೆ ನೀಡ್ತಾವೆ? ಲೈಕ್ ಅವೇನಾದ್ರೂ ಶಬ್ದ ಮಾಡ್ತಾವ? ಇಲ್ಲ. ಇಲ್ಲಿ ವಿಜ್ಞಾನಿಗಳು ಪಾವ್ಲೋವಿಯನ್ ರೆಸ್ಪಾನ್ಸ್ ಅಂದ್ರೆ ಒಂದು ನಿರ್ದಿಷ್ಟ ಅಭ್ಯಾಸನ ನೊಣಗಳಿಗೆ ಕಲಿಸಿದ್ರು. ಓಹೋ, ಟ್ರೈನಿಂಗ್ ಕೊಟ್ರಾ? ಹೌದು. C4 ನಂತಹ ಸ್ಫೋಟಕಗಳ ವಾಸನೆ ಬಂದಾಗಲ್ಲ ವಿಜ್ಞಾನಿಗಳು ನೊಣಗಳಿಗೆ ಸಕ್ಕರೆ ನೀರನ್ನ ಕೊಡ್ತಾ ಇದ್ರು. ಸಕ್ಕರೆ ನೀರು ಕುಡಿಯೋಕೆ ನೊಣಗಳು ತಮ್ಮ ಟೊಳ್ಳಾದ ನಾಲಿಗೆನ ಅಂದ್ರೆ ಪ್ರೋಬೋಸಿಸ್ ಅನ್ನ ಹೊರಹಾಕ್ತಾ ಇದ್ನು. ಕರೆಕ್ಟ್. ಸ್ವಲ್ಪ ಸಮಯದ ನಂತರ ಆ ನೊಣಗಳ ಮೆದುಳಿಗೆ ಸ್ಫೋಟಕದ ವಾಸನೆ ಬಂದ್ರೆ ಸಕ್ಕರೆ ನೀರು ಸಿಗತ್ತೆ ಅನ್ನೋದು ರಿಜಿಸ್ಟರ್ ಆಯಿತು. ಆಮೇಲೆ ಕೇವಲ ಬಾಂಬ್ ವಾಸನೆ ಬಂದ ತಕ್ಷಣ ಸಕ್ಕರೆ ನೀರಿಲ್ಲದಿದ್ರೂ ಅವು ತಾನಾಗಿಯೇ ನಾಲಿಗೆನ ಹೊರಹಾಕೋಕೆ ಶುರು ಮಾಡ್ದು. ವಾವ್. ಇದನ್ನ ಪ್ರೋಬೋಸಿಸ್ ಎಕ್ಸ್ಟೆನ್ಷನ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಭದ್ರತಾ ತಪಾಸಣೆ ಮಾಡುವಾಗ ಈ ಟ್ರೈನಿಂಗ್ ಪಡೆದ ನೊಣಗಳನ್ನ ಒಂದು ಸಣ್ಣ ಪೆಟ್ಟಿಗೆಯಲ್ಲಿಟ್ಟು ಇನ್ಫ್ರಾರೆಡ್ ಸೆನ್ಸಾರ್ಗಳ ಮೂಲಕ ಅವುಗಳ ನಾಲಿಗೆಯ ಮೂವ್ಮೆಂಟ್ಸ್ ಅನ್ನ ಗಮನಿಸ್ತಾರೆ. ಅಂದ್ರೆ ನಾಲಿಗೆ ಹೊರ ಬಂದ್ರೆ ಅಲ್ಲಿ ಬಾಂಬ್ ಇದೆ ಅಂತ ಅರ್ಥ. ನಂಬೋಕಾಗ್ತಿಲ್ಲ. ಏರ್ಪೋರ್ಟ್ನಲ್ಲಿ ಒಂದು ಪುಟ್ಟ ಕೀಟ ಬಾಂಬ್ ಪತ್ತೆ ಹಚ್ಚೋ ಯಂತ್ರವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇದು ಯಾವುದೋ ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯ ತರ ಕಾಣಿಸುತ್ತೆ. ನಿಜ. ಕೇವಲ ತಂತ್ರಜ್ಞಾನ ಮಾತ್ರ ಅಲ್ಲ, ನಿಸರ್ಗದ ಸಮತೋಲನದಲ್ಲಿ ಕೂಡ ಇವುಗಳ ಪಾತ್ರ ತುಂಬಾ ದೊಡ್ಡದಿದೆ ಅಲ್ವಾ? ಖಂಡಿತ ಹೌದು. ಬ್ಯಾಡ್ಜರ್ಗಳು ಮತ್ತೆ ಬೀಟರ್ಸ್ನಂತಹ ಪಕ್ಷಿಗಳಿಗೆ ಇವೇ ಪ್ರಮುಖ ಆಹಾರ. ಅಷ್ಟೇ ಅಲ್ಲ, ಪರೋಕ್ಷವಾಗಿ ಇವು ಹವಾಮಾನ ಬದಲಾವಣೆಯ ವಿರುದ್ಧವೂ ಹೋರಾಡ್ತಾ ಇವೆ. ಅದು ಹೇಗೆ? ಜೇನುನೊಣಗಳು ಕಾಡಿನಲ್ಲಿ ಪರಾಗಸ್ಪರ್ಶ ಮಾಡಿದ ಸಸ್ಯಗಳು ದೊಡ್ಡ ಮರಗಳಾಗಿ ಬೆಳೀತವೆ. ಆ ಮರಗಳು ಫೋಟೋಸಿಂಥಸಿಸ್ ಮೂಲಕ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತವೆ. ಮತ್ತೆ ಆ ಮರಗಳ ಬೇರುಗಳು ಗಟ್ಟಿಯಾಗಿ ಬೆಳೆದು ಮಣ್ಣಿನ ಸವೆತ ತಡೆಯುತ್ತವೆ, ಹಾಗೆ ಪ್ರವಾಹನ ನಿಯಂತ್ರಣ ಮಾಡ್ತವೆ. ಅಂದ್ರೆ ಯಾವುದೋ ಒಂದು ಹೂವಿನ ಮೇಲೆ ಕೂತ್ಕೊಳ್ಳೋ ಸಣ್ಣ ಜೇನುನೊಣ ಮುಂದೆ ಬರಬಹುದಾದ ಭೀಕರ ಪ್ರವಾಹನ ಹಿಂದೆ ತಡೀತಾ ಇದೆ ಎಂದಾಯ್ತು. ನಿಖರವಾಗಿ. ಇದನ್ನೇ ನಾವು ಈಕೋಸಿಸ್ಟಮ್ ಸರ್ವಿಸಸ್ ಅಥವಾ ಪರಿಸರ ವ್ಯವಸ್ಥೆಯ ಸೇವೆಗಳು ಅಂತ ಕರೆಯೋದು. ಲೈಕ್ ದುಬಾರಿ ವಸ್ತುಗಳಿರೋ ಒಂದು ದೊಡ್ಡ ಮಾಲ್ನಲ್ಲಿ ಕೆಲವು ವಸ್ತುಗಳ ಮೇಲೆ ಪ್ರೈಸ್ ಟ್ಯಾಗ್ ಇರಲ್ಲ. ಹಾಗೆನ್ ಮಾತ್ರಕ್ಕೆ ಅವುಗಳಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ಬದಲಾಗಿ ಅವು ಅಮೂಲ್ಯ ಅಂತ ಅರ್ಥ. ಖಂಡಿತ. ಜೇನುನೊಣಗಳು ನಮಗೆ ಕೊಡ್ತಾ ಇರೋ ಈ ಸೇವೆಗಳು ಉಚಿತವಾಗಿರ್ಬೋದು, ಆದರೆ ಅವುಗಳ ಮೌಲ್ಯ ಕಟ್ಟಲಾಗದ್ದು. ಮತ್ತೆ ಇವು ಹವಾಮಾನ ಬದಲಾವಣೆಯ ಅತ್ಯುತ್ತಮ ಸೂಚಕಗಳಾಗಿಯೂ ಕೆಲಸ ಮಾಡ್ತವೆ. ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಿದಂತ ಇವು ನಮಗೆ ಮುನ್ಸೂಚನೆ ಕೊಡ್ತಾವ? ಹೌದು. ಉದಾಹರಣೆಗೆ ನಿರ್ದಿಷ್ಟ ತಾಪಮಾನದಲ್ಲಿ ಮಾತ್ರ ಬದುಕು ಟ್ರೀ ಬಂಬಲ್ ಬೀಗಳು ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ 2001ರಲ್ಲಿ ಫ್ರಾನ್ಸ್ನಿಂದ ಬ್ರಿಟನ್ಗೆ ವಲಸೆ ಬಂದಿರೋದನ್ನ ವಿಜ್ಞಾನಿಗಳು ರೆಕಾರ್ಡ್ ಮಾಡಿದ್ದಾರೆ. ತಾಪಮಾನದಲ್ಲಿ ಸ್ವಲ್ಪ ಏರುಪೇರಾದ್ರೂ ಈ ಜೀವಿಗಳು ತಕ್ಷಣ ರಿಯಾಕ್ಟ್ ಮಾಡ್ತವೆ.
ಇಷ್ಟೆಲ್ಲ ಸೇವೆಗಳನ್ನ ಉಚಿತವಾಗಿ ನೀಡೋ ಈ ಅದ್ಭುತ ಜೀವಿಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಮೂಲಗಳ ಪ್ರಕಾರ ಅವು ಮಾರಣಾಂತಿಕ ಅಪಾಯದಲ್ಲಿವೆ. ಹೌದು, ಇದು ಬಹಳ ದುಃಖದ ವಿಚಾರ. ಕಾಲೋನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಥವಾ ಸಿಸಿಡಿ ಅನ್ನೋ ನಿಗೂಢ ಸಮಸ್ಯೆಯಿಂದಾಗಿ ಜಗತ್ತಿನಾದ್ಯಂತ ಜೇನುಗೂಡುಗಳು ಏಕಾಏಕಿ ಖಾಲಿ ಆಗ್ತಾ ಇವೆಯಂತೆ. ಕೆಲಸಗಾರ ನೊಣಗಳು ಗೂಡಿಗೆ ಮರಗ್ತಾ ಇಲ್ಲ. ಹಾಗಾದರೆ ಇದನ್ನ ಅರ್ಥ ಏನು? ಇದು ಹೇಗೆ ನಡೀತಾ ಇದೆ? ಈ ಕಾಲೋನಿ ಕೊಲ್ಯಾಪ್ಸ್ ಡಿಸಾರ್ಡರ್ ವಿಜ್ಞಾನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಇದರ ಕಾರ್ಯವಿಧಾನ ಬಹಳ ಭಯಾನಕವಾಗಿದೆ. ಲೈಕ್ ಏನಾಗುತ್ತೆ ಆಕ್ಚುಲಿ? ಕೃಷಿಲಿ ಯಾವುದೇ ನಿಯಮ ಇಲ್ಲದೆ ಬಳಸೋ ನಿಯೋನಿಕೋಟಿನಾಯ್ಡ್ ಅನ್ನೋ ಕೀಟನಾಶಕಗಳು ನೇರವಾಗಿ ನೊಣಗಳ ನರಮಂಡಲದ ಮೇಲೆ, ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡ್ತವೆ. ಇದು ಒಂದು ರೀತಿಯಲ್ಲಿ ನೊಣಗಳ ಆಂತರಿಕ GPS ವ್ಯವಸ್ಥೆನ ಹಾಳು ಮಾಡುತ್ತೆ. ಆಹಾರ ಹುಡುಕೊಂಡ್ ಹೋದ ನೊಣಗಳಿಗೆ ಗೂಡಿಗೆ ಮರಳೋ ದಾರಿನೇ ಮರ್ತು ಹೋಗುತ್ತೆ. ಅಬ್ಬಾ, ದಾರಿ ತಪ್ಪಿ ಹೋಗ್ತಾವ? ಹೌದು, ಆ ನೊಣಗಳು ದಾರಿಲೇ ಸಾಯ್ತಾವೆ. ಇತ್ತ ಗೂಡಿನಲ್ಲಿರೋ ರಾಣಿ ನೊಣ ಮತ್ತೆ ಮರಿಗಳು ಆಹಾರ ಇಲ್ಲದೆ ಹಸಿವಿನಿಂದ ಸಾಯ್ತಾವೆ. ನೋಡ್ತಿದ್ದಂತೆ ಇಡೀ ಗೂಡು ನಿರ್ನಾಮ ಆಗುತ್ತೆ. ಕೇವಲ ಈ ಕೀಟನಾಶಕಗಳು ಮಾತ್ರನೇ ಇದಕ್ಕೆ ಕಾರಣನಾ? ಇಲ್ಲ, ಕೀಟನಾಶಕಗಳ ಜೊತೆಗೆ ನೈಸರ್ಗಿಕ ಆವಾಸ ಸ್ಥಾನಗಳ ನಾಶ ಕೂಡ ಬಹುಮುಖ್ಯ ಕಾರಣ. ನಾವು ವಿಶಾಲವಾದ ಜಾಗದಲ್ಲಿ ಕಾಡು ಹೂವುಗಳನ್ನ ಕಡಿದು ಮೈಲುಗಟ್ಲೆ ಒಂದೇ ರೀತಿಯ ಬೆಳೆನ ಬೆಳಿತೇವೆ. ಇದನ್ನ ಮೊನೋಕ್ರಾಪಿಂಗ್ ಅಂತಾರೆ. ಇದು ನೊಣಗಳಿಗೆ ಕೇವಲ ಒಂದೇ ರೀತಿಯ ಪೋಷಕಾಂಶ ಕೊಡುತ್ತೆ. ಇದರಿಂದ ಅವು ಅಪೌಷ್ಟಿಕತೆಗೆ ತುತ್ತಾಗ್ತವೆ. ಓಹೋ, ಅವುಗಳಿಗೂ ಬ್ಯಾಲೆನ್ಸ್ ಡಯಟ್ ಬೇಕು? ಖಂಡಿತ ಬೇಕು. ಭಾರತ ಒಂದರಲ್ಲೇ ಪ್ರಸ್ತುತ 50 ಮಿಲಿಯನ್ ಹೆಕ್ಟೇರ್ಗಳಷ್ಟು ಪರಾಗಸ್ಪರ್ಶದ ಕೊರತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ. ಅಂದ್ರೆ ನಮ್ಮ ಬೆಳೆಗಳಿಗೆ ಅಗತ್ಯ ಇರುವಷ್ಟು ಜೇನುಗೂಡುಗಳ ಸಂಖ್ಯೆ ಈಗ ಭಾರತದಲ್ಲಿ ಉಳಿದಿಲ್ಲ. ಇದು ನಿಜಕ್ಕೂ ಆತಂಕದ ವಿಚಾರ. ಒಂದು ವೇಳೆ ಜೇನುನೊಣಗಳು ಸಂಪೂರ್ಣವಾಗಿ ಅಳಿದು ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ನಾವು ಟೊಮೆಟೊ ಗಿಡಗಳಿಗೆ ಸಣ್ಣ ವೈಬ್ರೇಟಿಂಗ್ ಯಂತ್ರಗಳನ್ನು ಬಳಸಿ ಪ್ರತಿಯೊಂದು ಹೂವಿಗೂ ಕೈಯಿಂದಲೇ ಪರಾಗಸ್ಪರ್ಶ ಮಾಡಬೇಕಾ? ಅದು ಅಸಾಧ್ಯವಾದ ಮಾತು. ಹಾಗೆ ಮಾಡಿದ್ರೆ ಟೊಮೆಟೊ ಬೆಲೆ ಆಕಾಶಕ್ಕೆ ಇರುತ್ತಲ್ವಾ? ನಮ್ಮ ಮುಂದಿನ ಪೀಳಿಗೆಗೆ ಪಿಜ್ಜಾ ಅನ್ನೋದು ಕೇವಲ ಕಥೆಯಾಗ್ಬಿಡುತ್ತಾ? ಇದು ಒಂದು ಪ್ರಮುಖ ಪ್ರಶ್ನೆನ ಹುಟ್ಟುಹಾಕುತ್ತೆ, ಮತ್ತೆ ಒಂದು ಕಟು ಸತ್ಯನ ನಮ್ಮ ಮುಂದಿಡುತ್ತೆ. ಸಮೀಕರಣ ಬಹಳ ಸಿಂಪಲ್ ಆಗಿದೆ. ಏನದು? ಜೇನುನೊಣಗಳಿಲ್ಲ ಅಂದ್ರೆ ಪರಾಗಸ್ಪರ್ಶ ಇಲ್ಲ. ಪರಾಗಸ್ಪರ್ಶ ಇಲ್ಲ ಅಂದ್ರೆ ಆಹಾರ ಭದ್ರತೆ ಇಲ್ಲ. ನೀವ್ ಹೇಳಿದ ಟೊಮ್ಯಾಟೊ ಉದಾಹರಣೆನೇ ನೋಡಿ. ವಾಣಿಜ್ಯಿಕವಾಗಿ ಬೆಳೆಯುವ ಟೊಮ್ಯಾಟೊ ಗಿಡಗಳಿಗೆ ಬಂಬಲ್ ಬೀಗಳು ಪರಾಗಸ್ಪರ್ಶ ಮಾಡ್ತವೆ. ಅವುಗಳಿಲ್ದೇ ಹೋದ್ರೆ ಮನುಷ್ಯರೇ ಯಂತ್ರಗಳನ್ನ ಹಿಡಿದು ಆ ಕೆಲಸ ಮಾಡಬೇಕು. ಅದು ಆರ್ಥಿಕವಾಗಿ ನಮಗೆ ವರ್ಕೌಟ್ ಆಗಲ್ಲ. ಖಂಡಿತ ಆಗಲ್ಲ. ಟೊಮ್ಯಾಟೊ ಮಾತ್ರ ಅಲ್ಲ, ಬ್ಲೂಬೆರಿ, ಬಾದಾಮಿ, ಕಾಫಿ, ಸೇಬು ಇವೆಲ್ಲದರ ಉತ್ಪಾದನೆ ಸಂಪೂರ್ಣ ಕುಸಿದು ಬಿಡುತ್ತೆ. ಇದು ಕೇವಲ ಒಂದು ಕೀಟದ ಸಾವು ಅಲ್ಲ, ಇಡೀ ಮಾನವನ ಆಹಾರ ವ್ಯವಸ್ಥೆ ಮತ್ತೆ ಇಡೀ ಆರ್ಥಿಕತೆಯ ಕುಸಿತ. ಇದು ನಿಜಕ್ಕೂ ನಮ್ಮನ್ನ ಎಚ್ಚರಿಸಬೇಕಾದ ವಿಚಾರ. ಈ ಬಿಕ್ಕಟ್ಟಿನಿಂದ ಪಾರಾಗೋಕೆ ನಾವು ತಕ್ಷಣವೇ ಕೆಲಸ ಶುರು ಮಾಡಬೇಕು ಅಲ್ವಾ? ಹೌದು. ರೈತರು ರಾಸಾಯನಿಕ ಕೀಟನಾಶಕಗಳ ಬಳಕೆನ ಆದಷ್ಟು ಕಡಿಮೆ ಮಾಡಬೇಕು. ಕೃಷಿ ಭೂಮಿಯ ಅಂಚಿನಲ್ಲಿ ಜೇನುನೊಣಗಳಿಗೆ ಆಹಾರ ಸಿಗುವಂಥ ಕಾಡು ಹೂಗಳನ್ನು ಬೆಳೆಸಬೇಕು. ಸಾವಯವ ಕೃಷಿನ ಅಳವಡಿಸಿಕೊಳ್ಳೋದು ಅನಿವಾರ್ಯ ಆಗಿದೆ ಈಗ. ನಿಜ. ಭಾರತ ಸರ್ಕಾರದ ಹನಿ ಮಿಷನ್ ಅಂತ ಯೋಜನೆಗಳು ರೈತರಿಗೆ ಜೇನು ಪೆಟ್ಟಿಗೆಗಳನ್ನು ಒದಗಿಸಿ ಜೇನು ಸಾಕಾಣಿಕೆನ ಪ್ರೋತ್ಸಾಹ ಮಾಡ್ತಿವೆ. ಇದರಿಂದ ರೈತರಿಗೆ ಆರ್ಥಿಕ ಲಾಭವೂ ಸಿಗುತ್ತೆ ಮತ್ತೆ ಪ್ರಕೃತಿನೂ ಉಳಿಯುತ್ತೆ. ಹೌದು. ಕೃಷಿ ವ್ಯವಸ್ಥೆ ಅನ್ನೋದು ಕೇವಲ ರಸಗೊಬ್ಬರ ಮತ್ತೆ ಟ್ರ್ಯಾಕ್ಟರ್ಗಳ ಮೇಲೆ ಮಾತ್ರ ನಿಂತಿಲ್ಲ. ಅದು ಕಣ್ಣಿಗೆ ಕಾಣದ ಈ ಜೈವಿಕ ಕೊಂಡಿಗಳ ಮೇಲೂ ನಿಂತಿದೆ. ನಾವು ಜೇನುನೊಣಗಳನ್ನ ಸಂರಕ್ಷಣೆ ಮಾಡೋದು ಅಂದ್ರೆ ನಮ್ಮ ಸ್ವಂತ ಭವಿಷ್ಯನ ಸಂರಕ್ಷಣೆ ಮಾಡ್ಕೊಂಡಂತೆ. ಖಂಡಿತ. ಹಾಗಾಗಿ ಮುಂದಿನ ಬಾರಿ ಯಾವುದಾದ್ರೂ ಸಣ್ಣ ಜೇನುನೊಣ ತಪ್ಪಿ ನಮ್ಮ ಮನೆಯೊಳಗೆ ಬಂದ್ರೆ ಹೆದರಿ ಅದನ್ನ ಹೊಡೆದು ಸಾಯಿಸೋ ಬದಲು ನಿಧಾನವಾಗಿ ಕಿಟಕಿ ಬಾಗಿಲು ತೆಗೆದು ಅದು ಹೊರಗೆ ಹೋಗೋಕೆ ದಾರಿ ಮಾಡಿಕೊಡೋಣ. ಹೌದು, ಇದು ನಾವೆಲ್ಲರೂ ಮಾಡಲೇಬೇಕಾದ ಕೆಲಸ. ಹಾಗೆ ನಾವೆಲ್ಲರೂ ರುಚಿಯಾದ ಪಿಜ್ಜಾ, ಬೆಳಗಿನ ಕಾಫಿ ಅಥವಾ ಬ್ಲೂಬೆರಿ ಮಫಿನ್ ತಿನ್ನುವಾಗ ಇವೆಲ್ಲವನ್ನೂ ನಮ್ಮ ತಟ್ಟೆಗೆ ತಲುಪಿಸೋಕೆ ಜೀವದ ಹಂಗು ತೊರೆತು ಶ್ರಮಿಸಿದ ಆ ಸಣ್ಣ ಸುಂದರ ಜೀವಿಗಳಿಗೆ ಕನಿಷ್ಠ ಒಂದು ಕ್ಷಣ ಮನಸ್ಸಿನಲ್ಲೇ ಕೃತಜ್ಞತೆ ಸಲ್ಲಿಸೋಣ. ತುಂಬಾ ಅರ್ಥಗರ್ಭಿತವಾದ ಮಾತು. ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯ ಮಾಡೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಚಾರನ ಇಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಹೇಳಿ. ನಾವು ಬಾಂಬ್ ಪತ್ತೆ ಹಚ್ಚೋ ತಂತ್ರಜ್ಞಾನದ ಬಗ್ಗೆ ಮಾತಾಡಿದ್ವಿ. ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಜೇನುನೊಣಗಳಿಗೆ ಸ್ಫೋಟಕಗಳನ್ನು ಪತ್ತೆ ಹಚ್ಚೋ ಟ್ರೈನಿಂಗ್ ಏನೋ ಕೊಟ್ಟಿದ್ದಾನೆ. ಆದರೆ ನಮ್ಮದೇ ಕೀಟನಾಶಕಗಳಿಂದ ಆ ಜೀವಿಗಳನ್ನು ರಕ್ಷಿಸುವಷ್ಟು ಬುದ್ಧಿವಂತಿಕೆ ನಮಗಿದೆಯಾ?
ಭವಿಷ್ಯದಲ್ಲಿ ನಿಸರ್ಗ ನಮಗೆ ಉಚಿತವಾಗಿ ನೀಡಿದ್ದ ಈ ಪರಾಗಸ್ಪರ್ಶದ ಕೆಲಸನ ಮಾಡೋಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೋಬೋಟ್ ಜೇನುನೊಣಗಳನ್ನು ಸೃಷ್ಟಿ ಮಾಡೋದೇ ಮನುಕುಲದ ಅತಿದೊಡ್ಡ ಟೆಕ್ನಾಲಜಿ ಸಾಧನೆ ಆಡುತ್ತಾ? ನಿಸರ್ಗದ ಉಚಿತ ಕಾರ್ಮಿಕರನ್ನ ಕೊಂದು ಕೃತಕ ಯಂತ್ರಗಳಿಗೆ ಮೊರೆ ಹೋಗೋ ನಮ್ಮ ಈ ನಡೆಬಡ್ಡೆ ಸ್ವಲ್ಪ ಯೋಚಿಸಿ.